ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 44 ಸೈಜ್ ಬ್ಲೌಸು, ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು. 44 ಸೈಜು ಅಂತಂದರೆ ನಮಗೆ ಈ ರೀತಿ ಲೈನಿಂಗ್ನ ಫೋಲ್ಡಿಂಗ್ ಮಾಡ್ಕೊಂಡು ಫಸ್ಟು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡ್ರಿ ಅಲ್ವಾ, ಫೋಲ್ಡ್ ಮಾಡ್ಕೊಂಡಾದಮೇಲೆ ಹಾಫ್ ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೋಬೇಕು. ಬೆನ್ನಿನ ಪೂರ್ಣ ಉದ್ದನೇ ಅಳತೆ ಬ್ಲೌಸ್ನ ಇಟ್ಟು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಈಗ ಇಟ್ಕೊಳ್ಳಿ. ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಇದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಸ್ಟ್ರೈಟ್ ಇರುತ್ತೆ ಅಲ್ವಾ, ಇಲ್ಲಿ ನಾವು ಡಾಟ್ ಹಿಡ್ದಿರ್ತೀವಲ್ವ, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ಇದು 44 ಸೈಜ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಲೆಂತ್ ಇದೆ, ಹಾಗಾಗಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಕಡೆ ಸೈಡ್ ಒಂದು ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ, ಬೆನ್ನಿನ ಪೂರ್ಣ ಉದ್ದ ಆಯಿತು, ಹಾಗೆಯೇ ಇಲ್ಲೂ ಕೂಡ ಹಾಫ್ ಇಂಚ್ ಆಯಿತು. ಇದಾದಮೇಲೆ ಸೊಂಟದ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆನೇ ಯಾವಾಗಲೂ ಕೂಡ ನೋಡಿ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಹೀಗೆ ಇಟ್ಕೊಳ್ಳಿ. ಇಲ್ಲಾಂತಂದರೆ ಪೂರ್ತಿ ಅಳತೆನ ತಗೊಂಡು ನೀವು 4 ಭಾಗ ಬೇಕಾದರೂ ಕಟ್ ಮಾಡ್ಬೋದು, ಇಲ್ಲಾಂತಂದರೆ ಹೀಗೂ ಕೂಡ ಮಾಡ್ಬೋದು. ಇದನ್ನೇ ಈ ರೀತಿ ಇಟ್ಕೊಂಡು ಇಲ್ಲಿ ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚ್ ಯಾಕೆ ಅಂತಂದರೆ ಇಲ್ಲಿ ಬ್ಯಾಕ್ ಡಾಟ್ ಬರುತ್ತೆ ಅಲ್ವ ಒಂದು, ಸೊ ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ 44 ಎದೆ ಸುತ್ತಳತೆಗೆ ಎಷ್ಟು ನೆಕ್ ವಿಡ್ತ್ನ ಇಡಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಇಲ್ಲೇನು ಮಾಡಿ ಅಂತಂದರೆ ನೀವು 44 ಎದೆ ಸುತ್ತಳತೆ ಇದ್ದರೂ ಕೂಡ ನೀವು ಕಡಿಮೆ ನೆಕ್ ವಿಡ್ತ್ ಇಟ್ಕೊಳ್ಳೇಬೇಕು. ಯಾಕೆ ಗೊತ್ತಾ, ನೀವು ಏನಾದರೂ ಜಾಸ್ತಿ ನೆಕ್ ವಿಡ್ತ್ ಇತ್ತು ಅಂತಂದರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ನಾನು 44 ಸೈಜ್ ಇದ್ದರೂ ಕೂಡ 2.5 ಇಂಚು ನೆಕ್ ಬಿಡ್ತಾ ಅಷ್ಟೇ ಇಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವ್ರದ್ದು ಬಂದು ಡೀಪ್ ಜಾಸ್ತಿ ಇದೆ. ಸೊ ಡೀಪ್ ಜಾಸ್ತಿ ಆದಷ್ಟು ನೆಕ್ ವಿಡ್ತ್ ಅನ್ನೋದು ಕಡಿಮೆ ಮಾಡಬೇಕಾಗುತ್ತೆ. ಇದಾದಮೇಲೆ ಭುಜ ಬಂದು 3.5 ಇಂಚ್ ಇಡ್ತಾಯಿದ್ದೀನಿ. ಇದರಿಂದ ನೀವು ಕೇಳ್ಬೋದು, ಈ ರೀತಿ ಇಡೋದ್ರಿಂದ ಅವ್ರಿಗೆ ಹಾರ್ಮೋಲ್ ಹತ್ರ ಟೈಟ್ ಆಗಲ್ವಾ ಅಂತ. ಯಾವುದೇ ರೀತಿ ಟೈಟ್ ಆಗೋದಿಲ್ಲ. ಸೊ 44 ಸೈಜ್ಗೆ 6.5 ಇಂಚು ನೀವು ಹಾರ್ಮೋಲ್ನ ಇಟ್ಕೋಬೋದು. ಅಳತೆ ಬ್ಲೌಸ್ನಲ್ಲಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ನಾನು ತೋರಿಸ್ಕೊಡ್ತೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ಹೆಚ್ಚು ಕಡಿಮೆ ಬಂತು ಅಂತಂದರೆ ನಾವು ಅಲ್ಲಿ ಕರೆಕ್ಟ್ ಮಾಡ್ಕೋಬೋದು. ನೋಡಿ ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾನು ವೈಟ್ ಕಲರ್ಗೆ ಕಾಣಿಸ್ಲಿ ಅಂದ್ಬಿಟ್ಟು ಈ ಕಲರಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಹೀಗೆ ರೌಂಡ್ ಶೇಪ್ ಕೊಡಿ. ಆಯ್ತಲ್ವಾ. ಇದಾದಮೇಲೆ ಎದೆ ಸುತ್ತಳತೆ ಬಂದು 11 ಇಂಚಿದೆ. ಸೊ 11 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾವು ಆರ್ಮೋಲ್ನ ಚೆಕ್ ಮಾಡ್ಕೋಬೇಕು. ಹೇಗೆ ಅಂತಂದರೆ ಅರ್ಧ ಇಂಚು ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಅರ್ಧ ಇಂಚು ಬಂದು ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ 10 ಇಂಚು ಬರ್ತಾ ಇದೆ ಅಲ್ವಾ, ನಾವು ಅಳತೆ ಬ್ಲೌಸ್ನ ಇಟ್ಟು ಅದರಲ್ಲೂ ಕೂಡ 10 ಇಂಚ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲ ಅದರಲ್ಲಿ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನೀವು ಜಾಸ್ತಿನೇ ಇಟ್ಕೋಬೋದು. ನೋಡಿ ಹೀಗೆ ನೋಡಿ, ಅಳತೆ ಬ್ಲೌಸಲ್ಲೂ ಕೂಡ ಕರೆಕ್ಟಾಗಿ 10 ಇಂಚ್ ಬರ್ತಾಯಿದೆ. ಸೊ ಹಾಗಾಗಿ ನಾವು ಇಟ್ಟಿರೋ ಅಂಥ ಅಳತೆ ಪರ್ಫೆಕ್ಟ್ ಆಗಿದೆ ಅಂತ. ಸೊ ಇದಿಷ್ಟು ಆದಮೇಲೆ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡೀಪ್ನ ಹೀಗಿಟ್ಟು ಕೂಡ ಅಳತೆ ತಗೋಬೋದು. ಇಲ್ಲ ಅಂತಂದರೆ ಬ್ಲೌಸ್ನ ಮಧ್ಯ ಭಾಗನ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಕೂಡ ನೀವು ತಗೋಬೋದು. ಸೊ ನೋಡಿ, ಮಧ್ಯ ಭಾಗಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಇಟ್ಕೊಳ್ಳಿ. ಸೊ ಇದು ಗೊತ್ತಾಯ್ತಲ್ವ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಬೆನ್ನಿನ ಭಾಗ ಇರುತ್ತೆ ಅಲ್ವಾ, ಡೀಪ್ವರೆಗೂ ಕೂಡ ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೊಂಡು 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚು ಮೇಲ್ಗಡೆ ಏನಕ್ಕೆ ಅಂತಂದರೆ ಸ್ಟಿಚಿಂಗ್ ಅಲ್ಲಿಗೆ ಬಂದಾಗ ನಮಗೆ ಸರಿ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ 2/4 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಇಲ್ಲೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, 2.5 ಇಂಚು ಇಲ್ಲೂ ಕೂಡ 2.5 ಇಂಚ್ ಇಟ್ಕೋತೀನಿ. ಯಾಕಂತಂದರೆ ಅವರು ಬ್ರಾಡಾಗಿ ಬೇಡ ಅಂದಿದ್ದಾರೆ. ನಿಮ್ಗೇನಾದರೂ ಬ್ರಾಡ್ ಆಗಬೇಕು ಅಂದರೆ ಈ ರೀತಿ 3 ಇಂಚನ್ನ ಇಟ್ಕೊಳ್ಳಿ. 3 ಇಂಚ್ ಇಟ್ಕೊಂಡು ಎರಡನ್ನೂ ಕೂಡ ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಡ್ರಾ ಮಾಡ್ಕೋಬೋದು. ಸೊ ನಾನು ರೌಂಡ್ ಶೇಪ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇಲ್ಲೂ ಕೂಡ ಸೊಂಟದ ಸುತ್ತಳತೆ ಕೂಡ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಇದೆರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ ಇವಾಗ. ಇಷ್ಟೇ. ಇದಾದಮೇಲೆ ಬ್ಯಾಕ್ ಡಾಟ್ಗೋಸ್ಕರ ಇಲ್ಲಿಂದ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1/2 ಇಂಚು, ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ಇದಿಷ್ಟು ಬ್ಯಾಕ್ ಪಾರ್ಟು ರೆಡಿ ಆಯಿತು. ಸೊ ಇದಿಷ್ಟರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅಂದ್ಕೋತೀನಿ. ಸೊ ವೈಟ್ ಕಲರ್ ಅಲ್ವಾ, ಹಾಗಾಗಿ ನಿಮಗೆ ಕನ್ಫ್ಯೂಸ್ ಇದೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಲ್ವಾ,
ಅದು ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ಇವಾಗ ಫ್ರಂಟ್ ನಾವು ಕಟಿಂಗ್ ಮಾಡ್ಕೋಬೇಕು. ಸೊ ನೋಡಿ, ನಾನು ಇದನ್ನು ಕಟಿಂಗ್ ಮಾಡಿ ತೆಗಿತಾ ಇಲ್ಲ. ಏನನ್ನು ಕಟಿಂಗ್ ಮಾಡಿ ತೆಗಿತಾ ಇಲ್ಲ ಅಂತಂದರೆ, ಇದು ಬ್ಯಾಕ್ ಪಾರ್ಟು. ನೆಕ್ಸ್ಟ್ ಇಲ್ಲೇ ಫ್ರಂಟು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ನಾನು ಅದನ್ನು ಕಟಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ. ಸೊ ಕಟ್ನೆ ಮಾಡಿಬಿಡ್ತೀನಿ. ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅಲ್ಲಿಗೇ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಡೀಪ್ ಎಷ್ಟು ಅಗಲಕ್ಕೆ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಕಟ್ ಮಾಡಿದ್ರೆ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಇದಾದಮೇಲೆ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೂ ಕೂಡ ಅಷ್ಟೇ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿರುವಂಥದ್ದು ಇದ್ದೇ ಇದೆ. ಸೊ 2.5 ಇಂಚ್ಗೊಂದು ಮಾರ್ಕ್ ಮಾಡಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ 6.5 ಇಂಚ್ಗೆ ಹಾರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ನಾವು 1 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಫ್ರಂಟಲ್ಲಿ 1/2 ಇಂಚು ಸಾಕಾಗುತ್ತೆ. ಒಬ್ಬೊಬ್ರು ಕೇಳ್ತಾ ಇದ್ರೆ ಏನಕ್ಕೆ 1/2 ಇಂಚು 1 ಇಂಚೇ ಇಡಬೇಕು ಅಂತ. ಎಕ್ಸ್ಟ್ರಾ ನೀವು ಬಟ್ಟೆ ಇತ್ತು ಅಂತಂದರೆ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ. ಎಕ್ಸ್ಟ್ರಾ ಬಟ್ಟೆ ಎಲ್ಲೆಲ್ಲಿ ಉಳ್ಕೊಳ್ಳುತ್ತೆ ಅಲ್ಲೆಲ್ಲ ನಿಮಗೆ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ 1/2 ಇಂಚೇ ಸಾಕಾಗುತ್ತೆ. ಸೊ ಇದಿಷ್ಟು ಆದಮೇಲೆ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ. ನಿಮಗೆ ಇಷ್ಟೊಂದು ದೊಡ್ಡ ಬ್ಲೌಸ್ ಆದರೂ ಕೂಡ ಫ್ರಂಟ್ ಡೀಪ್ ಅನ್ನೋದು ಒಬ್ಬೊಬ್ಬರಿಗೆ ಕಡಿಮೆನೇ ಇರುತ್ತೆ. ಯಾಕೆ ಅಂತಂದರೆ ಫ್ರಂಟ್ ಡೀಪು ಒಬ್ಬೊಬ್ಬರಿಗೆ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕಡಿಮೆನೇ ಇಡಿಸ್ಕೋತಾರೆ. ನೋಡಿ, ಇದು ಬಂದು 7 ಇಂಚ್ ಇದೆ ಅಷ್ಟೇ. ಸೊ ನಾನು ಕೂಡ ಇದನ್ನು 7 ಇಂಚ್ಗೆ ಇಡ್ತಾಯಿದ್ದೀನಿ. ಇಲ್ಲಿ 2.5 ಇಂಚ್ಗೆ ಇಟ್ಟಿದ್ವಿ ಅಲ್ವಾ, ಇಲ್ಲಿ ಬಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಟು ಹೀಗೆ ಶೇಪ್ ಕೊಡಿ. ಸೊ ಇದಿಷ್ಟು ಆದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೋಬೇಕು. ಅಳತೆ ಬ್ಲೌಸ್ನ ಇಟ್ಟು ತಗೊಳ್ಳಿ. ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಭುಜದಿಂದ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಮೇಲ್ಗಡೆ 1/2 ಇಂಚು ಬಿಟ್ಟೇನೆ ತಗೊಳ್ಳಿ. ಯಾಕಂತಂದರೆ ಅಲ್ಲಿ ನಮಗೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಹೋಗುತ್ತೆ. 1/2 ಇಂಚು ಬಿಟ್ಟೇನೆ ತಗೊಂಡು 1/2 ಇಂಚು ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೋಬೇಕು. ನೋಡಿ, ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೊಳ್ಳಿ. ಇಲ್ಲಿ ಬಂದು 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇದು ಬಂದು ನಾನೇ ಸ್ಟಿಚ್ ಮಾಡಿರೋವಂಥ ಬ್ಲೌಸು. ಇದು ಜಾಸ್ತಿ ಏನಕ್ಕೆ ಕೆಳಗಡೆ ಹೋಗಿದೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಇದು ಬಂದು 44 ಸೈಜ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲೇನಾಗಿದೆ ಅಂತ ಅಂದರೆ ಇವ್ರದ್ದು ಚೆಸ್ಟ್ ಅನ್ನೋದು ಹೆವಿ ಚೆಸ್ಟ್ ಇದೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಸ್ವಲ್ಪ ಈ ರೀತಿ ಕ್ರಾಸಾಗಿ ತಗೊಂಡಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ಈ ರೀತಿ ಬಂದು ಮೇಲ್ಗಡೆಗೆ ಬನ್ನಿ. ಇಲ್ಲಿ ನಿಮಗೆ ಹೆವಿ ಚೆಸ್ಟ್ ಇತ್ತು ಅಂತಂದರೆ ಈ ರೀತಿ ಮಾಡಿ, ಹೆವಿ ಚೆಸ್ಟ್ ಇಲ್ಲ ಅಂದರೆ ನಾರ್ಮಲಾಗಿ ಈ ರೀತಿ ಮೇಲ್ಗಡೆಗೆ ಬನ್ನಿ. ಓಕೆನಾ? ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇದಾದಮೇಲೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. 3 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮಧ್ಯಕ್ಕೆ, ಇದೆರಡರ ಮಧ್ಯಕ್ಕೆ ಒಂದು ಡಾಟ್ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಭುಜದ ಮಧ್ಯದಿಂದ ಇಲ್ಲಿ ಸ್ಟ್ರೈಟ್ ಬನ್ನಿ. ಭುಜದ ಮಧ್ಯದಿಂದ ಈ ರೀತಿ ತಗೊಂಡು ಇಲ್ಲೂ ಕೂಡ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಬಂದು ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ನಾನು ಹೇಳ್ದೆ ಅಲ್ವಾ, ಚೆಸ್ಟ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, 1.5 ಇಂಚ್ಗೆ ಜಾಸ್ತಿ ನಾವು ಮಾರ್ಕ್ ಮಾಡಿಕೊಂಡಾಗ ಅಲ್ಲಿ ಕಪ್ಸ್ ಅನ್ನೋದು ನಮಗೆ ಜಾಸ್ತಿ ಕೂತ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಅದು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ಇದಾದಮೇಲೆ ಈ ರೀತಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಂದ ಬನ್ನಿ. ಅಲ್ಲಿಂದ 5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ನೀವು ಕೇಳ್ಬೋದು, ಎದೆ ಸುತ್ತಳತೆನ ಮಾರ್ಕ್ ಮಾಡಿಲ್ವಲ್ಲ, ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡಿದ್ದೀರಾ ಅಂತ. ನಾನು ನಿಮಗೆ ತೋರಿಸ್ಕೊಡೋದಕ್ಕೋಸ್ಕರ ಎದೆ ಸುತ್ತಳತೆನ ಮಾರ್ಕ್ ಮಾಡಿಕೊಂಡೆ. ಸೊ ನಾನು ಸೈಡ್ ಫಿಟ್ಟಿಂಗ್ ಮಾಡುವಾಗಲೇ ತೋರಿಸ್ತೀನಿ. ಯಾವಾಗಲೂ ಕೂಡ ನಾನು ಸೈಡ್ ಫಿಟ್ಟಿಂಗ್ ಲಾಸ್ಟಲ್ಲಿ ಮಾರ್ಕ್ ಮಾಡ್ತೀನಿ, ಹಾಗಾಗಿ ತೋರಿಸ್ತಾ ಇಲ್ಲ. ನೋಡಿ, ಈ ರೀತಿ 1/2 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿದ್ರಲ್ವ, ಫ್ರಂಟ್ ಪಾರ್ಟಿಗೂ ಆಯಿತು, ಹಾಗೆಯೇ ಬ್ಯಾಕ್ ಪಾರ್ಟ್ ಆಯಿತು. ಇದಾದಮೇಲೆ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನಾವು ಕಟಿಂಗ್ ಮಾಡಿ ಉಳ್ಕೊಂಡಿರೋ ಅಂಥ ಪೀಸ್ನಲ್ಲಿ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ನ ಕಟ್ ಮಾಡೋದಕ್ಕೆ ಈ ರೀತಿ 4 ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ನೋಡಿ, 1 ಫೋಲ್ಡ್ ಮಾಡಿದೆ, ಇದನ್ನು 1 ಫೋಲ್ಡ್ ಮಾಡಿದ್ದೀನಿ. ಈ ರೀತಿ 2 ಫೋಲ್ಡ್ ಮಾಡಿ, 2 ಫೋಲ್ಡ್ ಮಾಡಿದಾಗ ಈ ರೀತಿ 4 ಬಟ್ಟೆ ಬರುತ್ತೆ. ಆವಾಗ ನಿಮಗೆ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ.
ಯಾಕಂತಂದರೆ ಇಲ್ಲಿ ನಮಗೆ ಸ್ಲೀವ್ಸ್ ಹತ್ರ ಅಟ್ಯಾಚ್ ಮಾಡೋದಕ್ಕೆ ಬೇಕು. ಇದಾದಮೇಲೆ ಅಳತೆ ಬ್ಲೌಸ್ನ ತಗೊಂಡು ನಾನು ತೋರಿಸ್ಕೊಡ್ತೀನಿ ನೋಡಿ. ಅಳತೆ ಬ್ಲೌಸ್ ಮೇಲ್ಗಡೆ ಇಟ್ಟು ಅಳತೆ ಬ್ಲೌಸ್ ಮೇಲೆ ಈ ರೀತಿ ಮಾರ್ಕ್ ಮಾಡಿ, ಒಂದು ಮಾರ್ಕು ನೋಡಿ. ಹೀಗೆ ಅಳತೆ ಬ್ಲೌಸ್ ಮೇಲ್ಗಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದ್ರ ಏನಕ್ಕೆ ಅಂದರೆ ಅಟ್ಯಾಚ್ ಮಾಡೋದಕ್ಕೆ, ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ. ಇಲ್ಲಿ ಇಟ್ಕೊಂಡು ಹೀಗೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಶೇಪ್ ಹೇಗಿದೆ ಅಲ್ವಾ, ಅದೇ ರೀತಿ ಶೇಪು ಅಲ್ಲಿ ಬಂದುಬಿಡುತ್ತೆ. ಸೊ ಆ ಶೇಪ್ ಹೇಗಿದೆ ಅದನ್ನು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಎಲ್ಲದಕ್ಕೂ ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು, ಯಾಕಂತಂದರೆ ನಮಗೆ ಅಟ್ಯಾಚ್ ಮಾಡೋದಕ್ಕೆ ಬೇಕು, ಅದಕ್ಕೋಸ್ಕರ. ಸೊ ಇದಿಷ್ಟು ಕಟಿಂಗ್ ಆಯ್ತಲ್ವ, ಇದಿಷ್ಟು ನಿಮಗೇನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ.